ಈಗಾಗಲೇ ನೋಡಿರಿ, ನಾವು ಮೊನ್ನೆ ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್ ಮಾತಾಡಿದ್ರು. SC ST ಹಣ ಬೇಕಾಬಿಟ್ಟಿಯಾಗಿ ಇವತ್ತು ದುರುಪಯೋಗ ಆಗಿದೆ. SC ST ಜನಾಂಗದ ಅಭಿವೃದ್ಧಿ ಕೊಟ್ಟಿದ್ದು. ನಿಮ್ಗೆ ಯಾವುದೋ ಒಂದು ಗಾರ್ಡನ್ ಮಾಡಲಿಕ್ಕೆ, ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹಾಕಲಿಕ್ಕೆ ಕೊಟ್ಟಿದ್ದಲ್ಲ. ದಲಿತ ಬಂಧುಗಳೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋ ಕೆಲಸ ಮಾಡಬೇಕಾಗಿದ್ಬಿಟ್ಟು ತಮ್ಗೆ ಎಲ್ಲಿ ಬೇಕಾದ್ರೆ ಕೊಟ್ಟಾರೆ. ಭಾಳ ಕೆಟ್ಟ ಅನಿಸೋದಂದ್ರೆ ಒಬ್ಬ ದಲಿತ ಮುಖಂಡನು ಇದನ್ನು ಪ್ರತಿಭಟನೆ ಮಾಡ್ತಾಯಿಲ್ಲ, ಇದನ್ನು ಕೇಳ್ತಾ ಇಲ್ಲ. ಭಾಳ ಮಂದಿ ನೀಲಿ ಟಾವೆಲ್ ಹಾಕೊಂಡು ಅಡ್ಡಾಡ್ತಾರೆ ರಾಜ್ಯದಾಗ. ನಾವು ಅಂಬೇಡ್ಕರ್ ವಾದಿಗಳಂತೇಳಿ. ಅಂಬೇಡ್ಕರ್ ಮೊದಲೇ ಹೇಳಿಬಿಟ್ಟಾರೆ, ಏನಾರೇ ಅನ್ಯಾಯ ಆದರೆ ನಮ್ಮ ಜನಾಂಗದ ನಾಯಕರಿಂದೇ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದತ್ತೆ. ಇವತ್ತು ಸತ್ಯ ಆಗ್ತದೆ. ಮೊನ್ನೆ ಹೇಳಿದ್ದೆ ನಾವು ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವಾಗ, ಎಲ್ಲಿವರೆಗೆ ನನ್ನ ಸಮಾಜದ ಎಲ್ಲ ಸೌಲಭ್ಯಗಳು ತೊಗೊಂಡು ಮುಂದೆ ಬಂದವರು ನನ್ನ ಸಮಾಜವನ್ನು ಆದಂಥ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಿಲ್ಲ, ಈ ಸಂವಿಧಾನ ಎದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ. ಯಾರು? ಬಾಬಾ ಸಾಹೇಬರು. ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನು ಮಾಡ್ತಾಯಿದ್ದಾರೆ ಹೇಳ್ತಾರೆ. ನಮ್ಮ ಸ್ಪೀಕರು ಇಲ್ಲ, SC ST ಜನಾಂಗ ಗುಡ್ಡಗಾಡದಲ್ಲಿ ಇರೋದ್ರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೇಲಿ ಹೊಡೆದಿರ್ತಾರೆ ಅಂದ್ರೆ ಅದಕ್ಕೆ ಹುಲಿ ಗುರ್ತಾಗ್ತದನ್ರಿ ಇವ್ರು ದಲಿತರದಾರ, ಇವ್ರಿಗೆ ನಾ ಕಡಿಬಾರ್ದು, ಇವ ಲಿಂಗಾಯತ ಅದಾನ ಇವನು ಕಡಿಬೇಕು, ಇವ ಬ್ರಾಹ್ಮಣ ಅದಾನ ಇವನು ಕಡಿಬೇಕು, ಇವ ಒಕ್ಕಲಿಗೆ ಅದಾನ ಇವ ಮರಾಠ ಅದ ಅಂತ ಅದಕ್ಕೇನು ಗುರ್ತೈತೆ ಹುಲಿಗೆ? ಹುಲಿ ಎಲ್ಲರಿಗೆ ಕಡಿದೆ. ಅದು ಮನುಷ್ಯರ ಕಂಡ್ರೆ ಕಡಿತದ ಇಲ್ಲ. ಇಟ್ಟು ಎದ್ದು ನೀವು ತಂದುಕೊಂಡೆ ನಮ್ಮ ಸ್ಪೀಕರು ವಾಪಸ್ ತೊಗೊಂಡು ಕ್ಷಮೆ ಬಿಟ್ಬಿಟ್ರು. ಅಂದರೆ ಎಲ್ಲಿವರೆಗೆ ಅವ್ರ ಮೆಂಟಾಲಿಟಿ ದಲಿತರದ ಹಣ 24,000 ಕೋಟಿ ಹಿಂಗೆ ದುರುಪಯೋಗ ಆಗೈತಿ. ಆ 24,000 ಕೋಟಿ ಇವತ್ತು SC ST ಜನಾಂಗದವ್ರು ಕೊಟ್ಟಿದ್ರೆ ಎಲ್ಲರೂ ಉದ್ಧಾರ ಆಗಿ ಹೋಗ್ಬಿಡ್ತಿದ್ರು. ಆದರೆ ಅದಕ್ಕೂ ಉಪಯೋಗ ಮಾಡಿಲ್ಲ. ಏನು ಅವ್ರು ದಲಿತ ಕೇರಿಗೆ ರೋಡ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಯಾರ? ಇಲ್ಲ. ಅಕ್ಕಿ ಕೊಟ್ಟಾರೆ. ಅಕ್ಕಿಗೆ ಎಲ್ಲ ಜಾತಿಯವ್ರು ಕೊಟ್ಟಾರ ರೀ. ಯಾವಂದ್ರೆ BPL ಕಾರ್ಡ್ ತಳಗಿದ್ದವನು ಅಕ್ಕಿ ಕೊಟ್ಟಾರೆ. ಬಸ್ನಾಗ ಎಲ್ಲ ಜಾತಿಯವ್ರು ಅಡ್ಡಾಡ್ತಾರೆ. ಅದಕ್ಕಾಗಿ ನೀವು ದಲಿತರು ರೊಕ್ಕ ಉಪಯೋಗ ಮಾಡ್ತೀರಿ. ಸ್ಪೆಸಿಫಿಕ್ಕಾಗಿ SC ST ಫಂಡು SC SC ಜನಾಂಗಕ್ಕೆ ಹೋಗ್ಬಿಟ್ಬೇಕು. 84 ಕೋಟಿ ರೂಪಾಯಿ ನಿಮ್ಮವ್ರು ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿರಿ. ಎಷ್ಟು ಇದು ವಾಲ್ಮೀಕಿ ಹಾಗಣ್ಣ ಇವರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಏನಾದರೂ ಹಾಳು ಮಾಡ್ತಿದ್ರೆ ಕಾಂಗ್ರೆಸ್ನವ್ರು ಈ ದೇಶದಲ್ಲಿ.